ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವೀಡಿಯೋಸ್ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅಮಾವಾಸ್ಯೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ವ್ಲಾಗ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡ್ಕೊ ಬರೋಣ. ನಾವಿವತ್ತು ಹೋಗ್ತಾ ಇರೋ ದೇವಸ್ಥಾನ ಗಾಳಿ ಹನುಮಂತರಾಯ ದೇವಸ್ಥಾನ, ಬ್ಯಾಟರಾಯನಪುರದಲ್ಲಿರೋದು. ಅದು ತುಂಬ ಪುರಾತನ ಕಾಲದಿಂದ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಿ, ಈಗ ಹೋಗ್ತಾ ಇಲ್ಲ, ತುಂಬ ವರ್ಷ ಆಯಿತು ಹೋಗಿ. ಈಗ ಅಮಾವಾಸ್ಯೆಗೆ ಅದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆಯದಾಗುತ್ತೆ ಅಲ್ಲಿ ಹೋದರೆ. ಅಮ್ಮ, ನಾನು, ಮಕ್ಕಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಅದಕ್ಕೆ ಅವ್ರು ಬರಲಿಲ್ಲ. ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ನಾವು ಬೇಗನೆ ಬರ್ತಾ ಇದ್ದೀವಿ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ, ತುಂಬ ಜನ ರಶ್ಶೇ ಇರಲಿಲ್ಲ, ಫ್ರೀಯಾಗಿ ಇತ್ತು. ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಯಿತು ನಾವು ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಈಗ ಅಮ್ಮ ಮಕ್ಕಳೆಲ್ಲ ಒಳಗೆ ಹೋಗ್ತಾ ಇದ್ದಾರೆ. ನೋಡಿ, ಯಾರೂ ಇಲ್ಲ, ಸ್ವಲ್ಪ ಜನ ಮಾತ್ರ ಬಂದಿದ್ರಷ್ಟೇ. ಅಮ್ಮ ಹೋಗ್ತಾ ಇದ್ದಾರೆ, ಮತ್ತು ನನ್ನ ಮಗಳು ಹೋಗ್ತಾ ಇದ್ದಾಳೆ. ಅವಳಂತೂ ಚಳಿಗೆ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ಲು. ಅವಳಿಗೂ ಹುಷಾರು ಬೇರೆ ಇರಲಿಲ್ಲಲ್ಲ, ತುಂಬ ಚಳಿ ಬೇರೆ ಇತ್ತು. ನಾವು ಕೂಡ ಪ್ಯಾಕಪ್ ಆಗಿಬಿಟ್ಟಿದ್ವಿ. ತುಂಬ ಚಳಿ ಇತ್ತು. ಬೆಳಗ್ಗೆನೇ ತುಂಬ ಕೋಲ್ಡ್ ಇತ್ತಲ್ಲ, ಅದಕ್ಕೋಸ್ಕರ ನಾವೆಲ್ಲ ಪ್ಯಾಕಪ್ ಆಗಿಬಿಟ್ಟಿದ್ವಿ. ನೋಡಿ, ಫುಲ್ ಎಲ್ಲ ಖಾಲಿ ಇದೆ. ಅಂದರೆ ಸ್ವಲ್ಪ ಜನ ಬಂದಿದ್ರು ಅಷ್ಟೇ. ನನ್ನ ಮಗಳು ನೋಡಿ ಯಾವ ಥರ ಮಾಡ್ತಿದ್ದಾಳೆ. ಇವ್ರು 3 ಜನ ನನ್ನ ಮಕ್ಕಳು: ಮೋನಿಕಾಶ್ರೀ, ಗಗನಶ್ರೀ, ಲಿಖಿತಾಶ್ರೀ. ಐ
ದರ್ಶನ ಎಲ್ಲ ಮುಗೀತು. ಈಗ ಆಚೆ ಬಂದ್ವಿ. ಆಚೆ ಬಂದು ಅಲ್ಲಿ ನವಗ್ರಹ ಹಾಕ್ತಾ ಇದ್ದೀನಿ. ನವಗ್ರಹ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಆಂಜನೇಯ ದೇವ್ರನ್ನ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಅಲ್ಲಿ ಎಂಟ್ರೆನ್ಸ್ ಎಲ್ಲ ಇದೆ, ಗಾಳಿ ಹನುಮಂತರಾಯ ದೇವಸ್ಥಾನ ಅಂತ. ಇಲ್ಲಿ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟು ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತೀವಿ. ನೋಡಿ, ರಾಜರಾಜೇಶ್ವರಿ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬಂದಿರೋದು, ನಾನು ಯಾವತ್ತೂ ಹೋಗಿಲ್ಲ. ನಾನು ಚಿಕ್ಕ ಮಗುನಲ್ಲಿದ್ದಾಗ ಅಮ್ಮ ತಗೊಂಡೋಗಿದ್ರು, ನನ್ನ ಎತ್ಕೊಂಡೋಗಿದ್ರು ಅಂತ ಹೇಳ್ತಾಯಿದ್ರು. ನನ್ನ ಮಕ್ಕಳು ಕೂಡ ಫಸ್ಟ್ ಟೈಮ್ ಬಂದಿರೋದು. ಫೋಟೋಗೆ ನಿಂತ್ಕೊಂಡಿದ್ದಾರೆ ಇಲ್ಲಿ. ಅಮ್ಮ ಕೂಡ ಈಗ ಜಾಯಿನ್ ಆಗ್ತಾರೆ. ನನ್ನ ಮಕ್ಕಳು 3 ಜನ ಇವರು. ಫೋಟೋ ತೆಗಿತಾ ಇದ್ದೀನಿ ನಾನು. ಫೋಟೋ ಎಲ್ಲ ಆಯಿತು. ಈಗ ಒಳಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ಇದೆ. ಇಲ್ಲಿ ಫೋಟೋ ಮತ್ತು ವಿಡಿಯೋಸ್ ತೆಗಿಯೋಂಗಿಲ್ಲ, ಆದರೂ ನಾನೊಂದು ಸ್ವಲ್ಪ ತೆಗೆದೆ. ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋಗ್ಬೇಕಾದ್ರೆ ಅಲ್ಲೇ ಎಂಟ್ರೆನ್ಸಲ್ಲೇ ನಾಗರಕಲ್ಲುಗಳಿದ್ವು. ನಾಗರಕಲ್ಲುಗಳನ್ನ ನಾನು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ, ಒಳಗೆ ಹೋದ್ವಿ. 2 ಕಣ್ಣು ಸಾಲದು ಆ ಥರ ಡೆಕೋರೇಷನ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಪೂಜೆ ನಡೀತು. ಪೂಜೆ ಎಲ್ಲ ಮುಗಿಸಿ ನಾವು ಆಚೆ ಬಂದ್ವಿ. ದರ್ಶನ ಎಲ್ಲ ಆಯಿತು, ಆಚೆ ಬಂದ್ವಿ. ಈಗ ನೆಕ್ಸ್ಟು ಸಾಲಿಗ್ರಾಮ ದೇವಸ್ಥಾನ ಅಂತ, ಇಲ್ಲಿ ರಾಮೋಳಿಲೇ ಇರೋದು ವೆಂಕಟರಮಣ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಕೂಡ ಬಂದಿದ್ದರು, ಫೋನ್ ಮಾಡಿದರು ಬನ್ನಿ ಇಲ್ಲಿಗೆ ಅಂತ. ಅಲ್ಲಿ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲೂ ಕೂಡ ಫೋನ್ ಅಲೋ ಇಲ್ಲ. ಅಲ್ಲೇ ಎಂಟ್ರೆನ್ಸಲ್ಲೇ ಫೋನ್ ಇಸ್ಕೊಂಡ್ಬಿಡ್ತಾರೆ. ಒಳಗೆ ಏನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಆಚೆ ಮಾತ್ರ ಒಂದು ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಅಷ್ಟೇ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರ್ತಾ ಇದ್ದೀವಿ. ಪ್ರಸಾದ ಕೊಟ್ಟರು, ತಿಂದ್ಬಿಟ್ಟು ಆಚೆ ಬರ್ತಾ ಇದ್ದೀವಿ. ಬನ್ನಿರಿ, ನಾನು ನಿಮ್ಮನ್ನು ವಿಡಿಯೋ ಮಾಡ್ಕೊಂಬರ್ತೀನಿ. ಅವರೆಲ್ಲ
ಅರ್ಜೆಂಟ್ ಹೋಗಬೇಕಾಗಿತ್ತು, ಹೋಗ್ತಾ ಇದ್ದಾರೆ. ವೈಕುಂಠ ಏಕಾದಶಿಲಿ ತುಂಬ ರಶ್ ಇತ್ತು. ಇವತ್ತು ತುಂಬ ಫ್ರೀ ಆಗಿದೆ, ಒಬ್ಬರು ಇರಲಿಲ್ಲ. ನಮ್ಮ ಯಜಮಾನ್ರು ಹೋಗ್ತಾ ಇದ್ದಾರೆ, ಬಂದರು. ಅವ್ರಿಗೆ ಹುಷಾರಿರಲಿಲ್ಲ, ಬಂದು ಸ್ವಲ್ಪ ಹೊತ್ತಿದ್ದು ಹೋಗ್ತಾ ಇದ್ದಾರೆ. ಈಗ ಅವ್ರು ಹೋದ್ಮೇಲೆ ನಾವು ನಾಷ್ಟ ಮಾಡೋಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ನಾಷ್ಟ ಎಲ್ಲ ತುಂಬ ಚೆನ್ನಾಗಿತ್ತು. ನಾಷ್ಟ ಎಲ್ಲ ಮುಗಿಸಿ ಮತ್ತು ಮನೆಗೆ ಹೊರಟ್ವಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.